ಕೇಜ್ರಿವಾಲ್ ಅವರ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಮಟ್ಟದ ಒಂದು ರಿಯಾಕ್ಷನ್ ಬರಬೇಕಿತ್ತು ಅದು ಬರ್ತಾ ಇಲ್ಲ. ದೇಶ ಸರಿಯಾದ ರೀತಿಯಲ್ಲಿ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ದೇಶ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಈ ಕೋಮಾ ಸ್ಟೇಜ್ ಯಾಕೆ ಅಂತಂದರೆ ಮೋದಿ ಮೇಲಿನ ಅಂಧಭಕ್ತಿ ಈ ಮಟ್ಟಿಗಿನ ಒಂದು ದಿವ್ಯ ಮೌನವನ್ನು ಈ ದೇಶ ವಹಿಸುವ ನಿಟ್ಟಿನಲ್ಲಿ ಹೋಗಿದೆ. ನನ್ನ ಪ್ರಕಾರ ಇದು ಆಮ್ ಆದ್ಮಿ ಪಕ್ಷದ ಪ್ರತಿಭಟನೆಯಾಗಿ ಮಾತ್ರ ಉಳಿಬಾರದು. ಇದು ಈ ದೇಶದ ಪ್ರತಿ ಮನೆಯ ಪ್ರತಿಭಟನೆ ಆಗಬೇಕು. ಈಗ ಅವರನ್ನು ಅರೆಸ್ಟ್ ಮಾಡೋದು ಅಂತಂದರೆ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರೆಸ್ಟ್ ಮಾಡುವ ಮಟ್ಟಕ್ಕೆ ಒಂದು ದುಷ್ಟತನ ಅಂತ ನಾನು ಯೋಚನೆ ಮಾಡ್ತೀನಿ. ಆ ರೀತಿಯಾದಂತಹ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿದಂತಹ ಒಂದು ಸರ್ಕಾರದ ಮುಖ್ಯಮಂತ್ರಿಯನ್ನು ಹಿಡಿದು ಜೈಲಿಗೆ ಹಾಕ್ತಾರೆ. ಅದು ಯಾರು ಆಗ್ತಾ ಇರೋದು? ಕಳ್ಳರು, ಸುಳ್ಳರು, ಅತ್ಯಾಚಾರಿಗಳು, ಅನಾಚಾರಿಗಳು, ನರಮೇಧ ನಡೆಸಿದಂತಹ ದುಷ್ಟರು. ಇವರು ಒಬ್ಬ ಜನಪರವಾದಂತಹ ವ್ಯಕ್ತಿಯನ್ನು, ಮುಖ್ಯಮಂತ್ರಿಯನ್ನು ಹಿಡಿದು ಜೈಲಿಗೆ ಹಾಕೋದು ಅಂತಂದರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅಂತ. ಸೊ ಈ ಭವಿಷ್ಯ ಮತ್ತೆ ನಾವು ಕಟ್ಕೋಬೇಕಾಗಿರೋ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಈಗ ಇದನ್ನು ಕೇವಲ ಆಮ್ ಆದ್ಮಿ ಪಾರ್ಟಿಯ ಪ್ರತಿಭಟನೆ, ಇದು ನಮಗೆ ಸಂಬಂಧ ಇಲ್ಲ ಅಂತ ಕೂತ್ರೆ ಇದು ದೇಶದ ಅವನತಿಗೆ ಸಾಗುವಂಥ ಒಂದು ಸಿಂಬಲ್ ಆಗ್ತದೆ. ಅದಕ್ಕೆ ಅವಕಾಶ ಕೊಡಬಾರ್ದು. ದೇಶ ಉಳಿಬೇಕು ಅಂತಂದರೆ ಜನ ಉಳಿಯೋದು ಅಂತ ಅರ್ಥ. ಜನ ಉಳಿಬೇಕು ಅಂತಂದರೆ ಈ ಒಂದು ದುಷ್ಟ ರಾಜಕಾರಣದ ವಿರುದ್ಧ ನಾವೆಲ್ಲರೂ ಕೂಡ ಸಿಡಿದು ನಿಂತ್ಕೋಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕವಾದ ಮನವಿ ಎಲ್ಲರಲ್ಲೂ ಕೂಡ. ಕಾಲ ಮಿಂಚಿಲ್ಲ, ಇನ್ನೂ ಕೂಡ ಈಗಲೂ ಕೂಡ ಟೈಮ್ ಇದೆ. ಈ ಸಂದರ್ಭದಲ್ಲಾದರೂ ಕೂಡ BJPಯನ್ನು ಒಂಟಿಯಾಗಿ ನಿಲ್ಲಿಸಿ ಇಡೀ ದೇಶದ ಎಲ್ಲ ರಾಜಕೀಯ ಪಕ್ಷಗಳು, ಸಂಘಟನೆಗಳು, ಬೇರೆ 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 ಥರದ ಸಂಘಟನೆಗಳು, ಆ ಸಂಘಟನೆಗಳಿಗೆ ದೇಶವನ್ನು ಉಳಿಸ್ಕೊಳ್ಳೋದು, ಕಾಪಾಡೋದು ನನ್ನ ಜವಾಬ್ದಾರಿ ಅಂತ ಅನಿಸಿದರೆ ಖಂಡಿತವಾಗಲೂ ಆ ಸಂಘಟನೆಗಳು ಕೂಡ ಇವಾಗ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಆಗಿ ರಿಯಾಕ್ಟ್ ಆಗಬೇಕು. ಅವರೆಲ್ಲರೂ ಕೂಡ ಮೂವ್ಮೆಂಟ್ ಒಳಗಡೆ ಬರಬೇಕು. ನಾವು ರಾಜಕೀಯೇತರ ಸಂಘಟನೆ, ನಾವು ರಾಜಕೀಯ ಇದೆಲ್ಲ ಮಾತಾಡಿದ್ರೆ ದೇಶಕ್ಕೆ ಭವಿಷ್ಯ ಇಲ್ಲ. ರಾಜಕೀಯ ಇಲ್ಲದೆ ದೇಶದಲ್ಲೇನೂ ಇಲ್ಲ. ಹಾಗಾಗಿ ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಮೂವ್ಮೆಂಟಲ್ಲಿ ಇದೊಂಥರ ಸ್ವತಂತ್ರ ಸಂಗ್ರಾಮ ಅಂತ ಅನ್ಕೋಬೇಕು. ನಾವು ಇದರೊಳಗಡೆ ಧುಮುಕಬೇಕು. ಆಗ ಮಾತ್ರ ನಾವು ಈ ದುಷ್ಟರ ಸರ್ಕಾರವನ್ನು ಎದುರಿಸಿ ನಿಲ್ಲಿಸೋಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು.